ಓ ನೀವಾ? ಹಾ ನಾವೇ. ಯಾಕೆ ಆಶ್ಚರ್ಯನಾ? ಹೇಗಿದೀಯಮ್ಮ? ಹಾ ಚೆನ್ನಾಗಿದ್ದೀನಿ. ನೀವು? ಪ್ರಿಯಾ ಎಲ್ಲಮ್ಮ? ಪ್ರಿಯಾ ಮೇಲಿದ್ದಾಳೆ. ಪ್ರಿಯಾ, ಅಮ್ಮ ಯಾವಾಗ ಬಂದ್ರಿ? ನಾವ್ ಯಾವಾಗ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ನೀನ್ ಏನ್ ಮಾಡ್ತಾ ಇದೀಯ ಅನ್ನೋದು ಮುಖ್ಯ. ನೀನ್ ಏನಿದೆಲ್ಲ ಯಾವಾಗಿಂದ ಕುಡಿಯೋದು ಅಭ್ಯಾಸ ಮಾಡ್ಕೊಂಡೆ? ಹಾಗೇನಿಲ್ಲಪ್ಪ, ಚೂರೇ ಚೂರು ಕುಡ್ದೆ, ಯಾಕೋ ಕಿಕ್ಕೇ ಹತ್ಲಿಲ್ಲ. ಛೀ, ನೀನು ನಮ್ಮ ಮಗಳಾಗಿ ಹೀಗೆ ಗುರ್ಸೋಕ್ ನಾಚಿ ಆಗಲ್ಲ ನಿನಗೆ? ನಿಂದಾಗಿ ನಮ್ಮ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಈಗ ನಮ್ಮ ಮರ್ಯಾದೆ ತೆಗಿಬೇಕು ಅಂತ ಅದೆಷ್ಟು ದಿನದಿಂದ ಕಾಯ್ತಾ ಇದೆ ನೀನು? ನಿನ್ ಜನ್ಮಕ್ಕಿಷ್ಟು. ಅಮ್ಮ ಈಗ ಏನಾಯ್ತು ಅಂತ? ಇನ್ನೇನಾಗ್ಬೇಕು? ಇವಾಗ ಆಗಿರೋದೇ ಸಾಕು. ಇವತ್ತಿಂದ ನೀನ್ ನಮ್ಮ ಪಾಲ್ಗೆ ಸತ್ ಹೋದೆ ಅಂತ ತಿಳ್ಕೊತೀವಿ. ನೀನ್ ಇಷ್ಟ ಬಂದಾಗ ಮಾಡ್ಕೋ. ಸುಕನ್ಯಾ ನಡಿ ಹೋಗೋಣ. ಅಲ್ಲ ರೀ, ಬಾ ಹೋಗೋಣ ಅಂದ್ರೆ ನೀನ್ ಬಾ. ನೋಡಿದ್ರಲ್ಲ ಪ್ರಿಯಾ ಇವತ್ತು ಎಂತ ಪರಿಸ್ಥಿತಿಲಿದ್ದಾಳೆ ಅಂತ. ಇನ್ಫ್ಯಾಕ್ಟ್ ಇವತ್ತಿನ ಅವಳ ಸ್ಥಿತಿ ನೋಡಿ ಅವ್ರ ಅಪ್ಪ ಅಮ್ಮನೂ ಅವಳ ಬಗ್ಗೆ ಅಸಹ್ಯ ಪಟ್ಕೋತಿದ್ದಾರೆ. ತುಂಬಾ ಸಂಪ್ರದಾಯ ಕುಟುಂಬದಿಂದ ಬಂದಂತ ಹುಡುಗಿ ಇವತ್ತಿಷ್ಟೊಂದು ಬದಲಾಗ್ತಾಳೆ ಅಂದಾಗ ಯಾವ ಮನೆಯವ್ರಿಗೂ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇರಲ್ಲ. ಅದಕ್ಕೇನೆ ಪ್ರಿಯನ್ ಬಗ್ಗೆ ಅವ್ರ ಅಪ್ಪ ಅಮ್ಮ ಅವ್ರ ಮನ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಸಂಪ್ರದಾಯ ಕೊಟ್ಟು ಬೆಳೆಸಿದ್ರು. ಅವಳಿಗೂ ಅಷ್ಟೇ ದೇವ್ರು ಅಂದ್ರೆ ಅಪಾರವಾದ ಭಕ್ತಿ. ಅಂತ ಪ್ರಿಯಾ ಇವತ್ತು ಇಂಥ ಸ್ಥಿತಿಲಿ ಹೇಗೆ ಅಂತ ನೀವ್ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಇವತ್ತಿನ ಕತೆ ನಿಮ್ಮ ಮುಂದೆ. ಆಯ್ತಾ ನಮ್ಮ ಪೂಜೆ? ಬೇಗ ರೆಡಿ ಆಗು, ಹುಡುಗನ್ ಮನೆಯವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅಮ್ಮ, ದೇವ್ರ ಪೂಜೆ ಮೊದ್ಲು, ಮಿಕ್ಕಿದ್ದೆಲ್ಲ ಆಮೇಲೆ. ಮೊದ್ಲು ಆರತಿ ತಗೋ. ಆದ್ರೆ ಇದೆಲ್ಲದಕ್ಕಿಂತಲೂ ಮುಖ್ಯ ಹುಡುಗನ್ ಮನೆಯವ್ರು ಬರ್ತಿರೋದು. ಅಷ್ಟ್ರಲ್ಲಿ ನೀನು ಅಮ್ಮ, ನಿನ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ. 2 ನಿಮಿಷ ನೋಡ್ತಿರು, ಈಗ ಹೋಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ದೇವ್ರೆ, ಈ ಸಂಬಂಧನ ಗಟ್ಟಿ ಮಾಡಪ್ಪ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಇನ್ನು ತುಂಬಾ ಹೊತ್ತು ಕಾಯಿಸ್ಬಿಟ್ರಿ ಅನ್ಸುತ್ತೆ. ಪರವಾಗಿಲ್ಲ. ಏನ್ ಮಾಡೋದು, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಅದರಿಂದ ಬಿಡಿಸ್ಕೊಂಡ್ಬರೋದು ಅಂದ್ರೆ ಚಕ್ರವ್ಯೂಹನೇ ಬೆದಸ್ದಂಗೆ. ಅದು ನಿಜಾನೇ. ನಮ್ ಸಮಯ ಎಲ್ಲ ಟ್ರಾಫಿಕ್ ನಲ್ಲೇ ಹಾಳಾಗ್ಬಿಡುತ್ತೆ. ಅಯ್ಯೋ, ನಿಂತೇ ಇದ್ರಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸುಕನ್ಯಾ, ಪ್ರಿಯಾನ್ ಕರ್ಕೊಂಬ ಹೋಗು. ಪ್ರಿಯಾ, ರೆಡಿನಾ? ಅವ್ರು ಬಂದಿದ್ದಾರೆ ಕಣೆ. ಇವನು ನನ್ನ ತಮ್ಮ ಪ್ರಕಾಶ್. ಹಲೋ. ನಮಸ್ಕಾರ. ಈಕೆ ನನ್ನ ಹೆಂಡತಿ ರೇಖಾ. ನಮಸ್ಕಾರಮ್ಮ. ನಮಸ್ತೆ. ಅಂದಹಾಗೆ ಏನ್ ಮಾಡ್ಕೊಂಡಿದ್ದೀರಿ? ಇವ್ ನಮ್ದೇ ಬಿಸ್ನೆಸ್ ನೋಡ್ಕೊಂಡಿದ್ದಾನೆ. 1-2 ಅಲ್ಲ, 5-6 ಬಿಸ್ನೆಸ್ ಇದೆ. ಜೀವನಕ್ಕೆ ಏನು ತೊಂದರೆ ಇಲ್ಲ. ನಿಮ್ ಮಗಳು ನನ್ನ ತಮ್ಮನ್ನ ಮದ್ವೆ ಆದ್ರೆ ತುಂಬಾ ಚೆನ್ನಾಗಿರ್ತಾಳೆ. ಅಷ್ಟಾದ್ರೆ ಸಾಕು. ಅದನ್ನೇ ತಾನೇ
ಎಲ್ಲ ಹೆಣ್ಮಕ್ಳ ತಂದೆ ತಾಯಿ ಬಯಸೋದು. ಪ್ರಿಯಾ, ಕಾಫಿ ಕೊಡೋಗಮ್ಮ. ಥ್ಯಾಂಕ್ ಯು. ನಮ್ಗೇನೋ ಹುಡುಗಿ ಓಕೆ, ನಿನ್ನ ಅಭಿಪ್ರಾಯ ಏನೋ ಹೇಳಿದ್ರೆ? ಏನೋ ಹೇಳ್ತಿದ್ದಾರೆ. ಮದ್ವೆ ಆಗೋರು ಇವ್ರಲ್ವಾ, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಓಹೋ, ಧಾರಾಳವಾಗಿ ಮಾತಾಡ್ಕೊಳ್ಳಿ ಬಿಡಿ. ಇದೇ ನಮ್ ಕಾಲನೇ. ಧಾರೆ ಆಗೋವರೆಗೂ ನೋಡ್ಬಾರ್ದು, ಮಾತಾಡಬಾರ್ದು ಅನ್ನೋದಕ್ಕೆ. ಪ್ರಿಯಾ, ಹೋಗು. ಬ್ಯೂಟಿಫುಲ್. ಅದೇ ಈ ನೇಚರ್, ನಿಮ್ ಮನೆ, ಈ ಸಮಯ. ನಾನೊಂದು ಅಷ್ಟು ಜನ ಹುಡುಗಿನ ನೋಡಿದ್ದೆ, ಆದ್ರೆ ಯಾರು ನಿಮ್ಮಷ್ಟು ಇಷ್ಟ ಆಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಅವ್ರು ಯಾರು ನಿಮ್ಮಷ್ಟು ಬ್ಯೂಟಿಫುಲ್ ಆಗಿರ್ಲಿಲ್ಲ. ನಾಚಿಕೆನ ಇಲ್ಲದೆ ಇರುತ್ತಾ? ಇವತ್ತು ನಾಚ್ಕೊಳ್ತಾ ಕೂತ್ರೆ ರಾತ್ರಿ ಎಲ್ಲ ಹಾಳಾಗತ್ತಷ್ಟೆ. ಪ್ರಕಾಶ್, ಈ ರಾಜಶ್ರೀ ಗ್ರೂಪ್ ಆಫ್ ಕಂಪ್ನೀಸ್ಗೆ ಮೆಟೀರಿಯಲ್ ಸಪ್ಲೈ ಮಾಡಿದ್ವಲ್ಲ, ಅದ್ರದ್ದೇನೋ ಪೇಮೆಂಟ್ ಆಗಿಲ್ಲ. ಸ್ವಲ್ಪ ಕಾಲ್ ಮಾಡಿ ಚೆಕ್ ಮಾಡಿಸಿ. ಹಾ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ನಿನ್ನ ಹೆಂಡತಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅನ್ಸುತ್ತೆ. ವೆರಿ ಗುಡ್. ಅಕ್ಕ, ಆರ್ತಿ ತಗೊಳ್ಳಿ. ಗುಡ್ ಮಾರ್ನಿಂಗ್ ಪುಟ. ಗುಡ್ ಮಾರ್ನಿಂಗ್. ಏನಪ್ಪ, ಆಫೀಸ್ ಬರೋ ಪ್ಲಾನ್ ಇದೆಯೋ ಇಲ್ವೋ? ಬರ್ತೀನಣ್ಣ. ಬಾಯ್ ರೇಖಾ. ಬಾಯ್ ಪುಟ. ರೇಖಾ,
ಸರಿ ಹಾಗಿದ್ರು ಬರ್ಲಾ? ಸರಿ. ಇವತ್ತು ಆಫೀಸಿಂದ ಬೇಗ ಬರ್ತೀನಿ. ನಿನ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆನಾ? ಬಾಯ್. ನೋಡಿದ್ರಲ್ಲ, ಪ್ರಿಯಾ ಎಂತ ಕಲ್ಚರ್ ಇರುವಂತ ಹುಡುಗಿ, ದೇವ್ರ ಭಕ್ತಿ ಇರುವಂತ ಹುಡುಗಿ ಅಂತ. ಇಂಥ ಪ್ರಿಯಾ ಒಬ್ಬ ವೆಲ್ ಸೆಟಲ್ ಹುಡುಗನ್ನ ಮದುವೆ ಆಗ್ತಾಳೆ. ಅದ್ರ ಬಗ್ಗೆ ಅವಳಿಗೆ, ಅವಳ ತಂದೆ ತಾಯಿಗೆ ತುಂಬಾನೇ ಖುಷಿ ಇರುತ್ತೆ. ಪ್ರಿಯಾನೂ ಅಷ್ಟೇ, ಗಂಡನ ಮನೆಗೆ ಅಡ್ಜಸ್ಟ್ ಆಗಿದ್ಲು. ಗಂಡನಿಗೆ, ಗಂಡನ ಅಣ್ಣ, ಅತ್ತಿಗೆ, ಮಗು ಇವ್ರ ಎಲ್ರ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ಲು. ಎಲ್ರ ಜೊತೆಗೂ ಪ್ರತಿದಿನ ಖುಷಿಯಿಂದಾನೇ ಇರ್ತಿದ್ಲು. ಆದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ ಇದು ಅವಳ ಜೀವನದಲ್ಲಿ ಸಂತೋಷ ಪಡುವಂತ ಕೊನೆ ದಿನ ಅಂತ. ವಿಧಿ ಅವಳ ಜೀವನದಲ್ಲಿ ತುಂಬಾ ದೊಡ್ಡ ಆಟನೇ ಆಡ್ಬಿಡ್ತು. ಅಕ್ಕ, ಪ್ರಿಯಾ, ಹೇಗನ್ನಿಸ್ತು ಈ ಮನೆ ಅಟ್ಮಾಸ್ಫಿಯರ್ ಎಲ್ಲ? ತುಂಬಾ ಚೆನ್ನಾಗಿದೆ ಅಕ್ಕ. ಈ ಮನೆ ರೀತಿ ನೀತಿಗಳು, ನಿಮ್ಮ ಮಗು ಎಲ್ರೂ ಇಷ್ಟ ಆದ್ರು. ನಿನ್ ಗಂಡನ್ ನೋಡಿದ್ರೆ ಏನನ್ಸುತ್ತೆ? ಅವರು ಒಳ್ಳೆಯವ್ರೆ, ಜೆಂಟಲ್ಮನ್. ನೋಡು, ನಿನ್ಗೆ ಈ ಮನೇಲಿ ಪೂರ್ತಿ ಸ್ವಾತಂತ್ರ್ಯ ಇದೆ. ಯಾವುದಕ್ಕೆ ಆಗ್ಲಿ ಹಿಂಜರಿಯೋದು, ನಾಚ್ಕೊಳ್ಳೋದು ಎಲ್ಲ ಮಾಡಬೇಡ. ನಿನ್ಗೇನ್ ಬೇಕದನ್ನ ಧೈರ್ಯವಾಗಿ ಕೇಳು. ಭಯ ಪಡೋಂಥದ್ದೇನಿದೆ ಅಕ್ಕ? ನಾನು ಈ ಮನೇಲಿ ತುಂಬಾ ಖುಷಿಯಾಗಿ. ಹಾಯ್ ಅದ್ಗೆ. ರೀ ರೀ ಯೋ, ಡೋರ್ ಲಾಕ್ ಮಾಡಿಲ್ಲ. ಪರವಾಗಿಲ್ಲ, ಯಾರೂ ಬರಲ್ಲ. ಮತ್ತೆ ಹೇಗಿತ್ತು ನಮ್ಮನೆ? ವೆರಿ ನೈಸ್. ಅಕ್ಕ ಅಂತೂ ನನ್ಗೆ ಒಳ್ಳೆ ಕಂಪ್ನಿ. ನಾನು ನಾಟಿ. ಹಾ, ಹೇಳದ್ ಮರ್ತೆ, ಇವತ್ತು ಸಂಜೆ ನಮ್ಮ ಮೇಲೆ ಪಾರ್ಟಿ ಇರುತ್ತೆ. ಸೊ ನೀನು ಸುಂದರವಾಗಿ ಅಲಂಕಾರ ಮಾಡ್ಕೊಂಡು ರೆಡಿ ಆಗು. ಪಾರ್ಟಿನಾ? ಏನ್ ಪಾರ್ಟಿ? ಬಾ ಕೂತ್ಕೋ, ಹೇಳ್ತೀನಿ. ನಮ್ಮ ಮನೇಲಿ ಆಗಾಗ ಬಿಸ್ನೆಸ್ ಪಾರ್ಟೀಸ್ ನಡೀತಾ ಇರುತ್ತೆ. ನಮ್ಮ ಬಿಸ್ನೆಸ್ ಸರ್ಕಲ್ ಇವರೆಲ್ಲ ಆಗಾಗ ಸಿಗ್ತಾ ಇರ್ತೀವಿ. ಸರಿ, ಪಾರ್ಟಿ ಎಷ್ಟು ಗಂಟೆಗೆ? ಒಂದು 8 o'clock ಮೇಲೆ ಇರುತ್ತೆ. ಸರಿ, ರೆಡಿ ಆಗ್ತೀನಿ.